ಇವತ್ತಿನ ವಿಶೇಷ ಹಸಿ ಬಟಾಣಿ ಪಲಾವ್. ಸಾಮಾನ್ಯವಾಗಿ ನಾವು ಫ್ರೋಝನ್ ಬಟಾಣಿ ಅಥವಾ ಒಣಗಿದ ಬಟಾಣಿನ ನೆನೆಸಿ ಅಡುಗೆಗಳಲ್ಲಿ ಬಟಾಣಿನ ಬಳಸ್ತೀವಿ. ಯಾಕೆಂದರೆ ಬಟಾಣಿ ಬೆಲೆ ಯಾವಾಗಲೂ ದುಬಾರಿ ಇರುತ್ತೆ. ಆದರೆ ಈಗ ಬಟಾಣಿ ಸೀಸನ್ ಇದೆ, ಕಡಿಮೆ ಬೆಲೆಗೆ ಬಟಾಣಿ ಸಿಗ್ತಾ ಇರೋದ್ರಿಂದ ಅದನ್ನು ಬಳಸಿ ಈ ಥರ ಟೇಸ್ಟಿಯಾದ ಪಲಾವ್ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ಗಾದರೂ ಲಂಚ್ ಬಾಕ್ಸ್ಗಾದರೂ ಎಕ್ಸಲೆಂಟಾಗಿರುತ್ತೆ. ಈಗ ಬಟಾಣಿ ಪಲಾವ್ ಮಾಡೋ ವಿಧಾನನ ನೋಡೋಣ. ಬಟಾಣಿ ಪಲಾವ್ಗೆ ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕಾಯಿ ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ ಎಷ್ಟಾದರೂ ಹಾಕ್ಬೋದು, ಹೆಚ್ಚು ಕಡಿಮೆ ಪರವಾಗಿಲ್ಲ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಶುಂಠಿ, ಪುದೀನ ಸೊಪ್ಪು, ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ತೀನಿ, ಒಂದು 2-3 ಟೀ ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು, ಜಾಸ್ತಿ ನೀರು ಹಾಕಬಾರ್ದು. ಈಗ ಒಂದು ಕುಕ್ಕರ್ ಪ್ಯಾನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸ್ಪೈಸಸ್ಸು 1 ಲವಂಗದೆಲೆ, ಸ್ವಲ್ಪ ಚಕ್ಕೆ ಲವಂಗ, 2 ಏಲಕ್ಕಿ, 2 ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿಟ್ಟಿದ್ದೀನಿ. ಬಟಾಣಿ ಹಾಕ್ತಾಯಿದ್ದೀನಿ, ಹಸಿ ಬಟಾಣಿ. ಒಂದು ಟೊಮೆಟೊ, ಮೀಡಿಯಮ್ ಸೈಜಿಂದು 1 ಟೊಮೆಟೊ. ಇದು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು. ಕಸೂರಿ ಮೇಥಿ ಹಾಕಿದ್ರೂ ಸಾಕಾಗುತ್ತೆ. ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಕಸೂರಿ ಮೇಥಿ ಹಾಕ್ಬೋದು. ಫ್ರೆಶ್ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಹೆಲ್ತ್ ವೈಸು ತುಂಬ ಒಳ್ಳೆಯದು. ಒಂದು ಕಟ್ಟಲ್ಲಿ, ದೊಡ್ಡ ಕಟ್ಟಲ್ಲಿ 1/4 ಭಾಗದಷ್ಟು ಮೆಂತ್ಯ ಸೊಪ್ಪನ್ನ ನಾನೀಗ ಮಾಡ್ತಾಯಿರೋ ಕ್ವಾಂಟಿಟಿನಲ್ಲಿ ಹಾಕ್ತಾಯಿದ್ದೀನಿ. ಈಗ ಈ ಬಟ್ಲಲ್ಲಿ 1 ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದೇ ಬಟ್ಲಿನಲ್ಲಿ 3/4 ಬಟ್ಲಷ್ಟು ಬಟಾಣಿ ಹಾಕಿದೆ. ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ಸೋನಾ ಮಸೂರಿ ಅಕ್ಕಿ, ಬಾಸ್ಮತಿ ಅಕ್ಕಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ದು. ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದರಲ್ಲಿ 3/4 ಭಾಗದಷ್ಟು ಬಟಾಣಿ ಹಾಕಿದ್ರೆ ತಿನ್ನೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ. 3 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಟೀ ಸ್ಪೂನಷ್ಟು ತುಪ್ಪ, ಈಗ ಎಲ್ಲ ಸಾಮಗ್ರಿಗಳನ್ನೂ ಸೇರಿಸಿದ್ದಾಯಿತು. ಈಗ ಕಡೆಯದಾಗಿ ನೀರು ಹಾಕ್ತಾಯಿದ್ದೀನಿ. 1 ಬಟ್ಲಿಗೆ 2 ಬಟ್ಲು ಲೆಕ್ಕದಲ್ಲಿ ನೀರು ಹಾಕ್ತಾಯಿದ್ದೀನಿ, 1:2 ಪ್ರಪೋರ್ಷನಲ್ಲಿ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ, 2 ವಿಸಲ್ ಕೂಗಿಸ್ತಾ ಇದ್ದೀನಿ. ಕುಕ್ಕರ್ ಕೂಲಾಗಿದೆ. ಕರೆಕ್ಟಾಗಿದೆ. 3 ವಿಸಲ್ ಕೂಗಿಸಿದ್ದೆ. ಈಗ ನಿಂಬೆ ರಸ ಹಾಕ್ತೀನಿ. ನಿಂಬೆ ರಸ ಬೇಡ ಅಂದರೆ ಬಿಡ್ಬೋದು, ಹಾಕಿದ್ರೆ ಮಾತ್ರ ತುಂಬ ರುಚಿಯಾಗಿರುತ್ತೆ. 1 ಟೊಮೆಟೊ ಕೂಡ ಹಾಕಿರೋದ್ರಿಂದ ನಿಂಬೆ ರಸ ಸ್ವಲ್ಪ ಹಾಕ್ತೀನಿ. ಈಗ ಹಸಿ ಬಟಾಣಿ ಪಲಾವ್ ರೆಡಿ ಆಯಿತು. ಹಸಿ ಬಟಾಣಿ ಪಲಾವ್ ಲಂಚ್ ಬಾಕ್ಸ್ಗಾಗಿರ್ಬೋದು, ಬ್ರೇಕ್ಫಾಸ್ಟ್ಗಾಗಿರ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ.
ಅವರೆಕಾಳು ಸೀಸನಲ್ಲಿ ಇವತ್ತು ಅವರೆಕಾಳು ಬಳಸಿ ಒಂದು ಪಲಾವ್ ರೆಸಿಪಿನ ಮಾಡಿದ್ದೀನಿ. ಬಿಳಿ ಪಲಾವ್ ಅಂತ ನಾನು ಇದಕ್ಕೆ ಹೆಸರಿಟ್ಟಿದ್ದೀನಿ. ಯಾವುದೇ ಸೊಪ್ಪುಗಳಾಗಲಿ ಟೊಮೆಟೊ ಆಗಲಿ ಇದರಲ್ಲಿ ಬಳಸಿಲ್ಲ. ಅವರೆಕಾಳು ಪಲಾವ್ ಅಂತ ಹೇಳಿರೋದ್ರಿಂದ ಅವರೆಕಾಳೇ ಹೈಲೈಟ್ ಆಗಬೇಕು ಅನ್ನೋ ಕಾರಣಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗಾಗಿರಬಹುದು, ಯಾವುದಾದ್ರೂ ಫಂಕ್ಷನ್ ಏನಾದರೂ ಮನೆಯಲ್ಲಿ ಸಮಾರಂಭಗಳಿದ್ದಾಗಲೂ ಈ ಥರದ್ದು ಒಂದು ಸಲ ಮಾಡಿ ಟ್ರೈ ಮಾಡ್ಬೋದು. ತುಂಬ ಸುಲಭವಾಗೂ ಮಾಡ್ಬೋದು, ಕಡಿಮೆ ಸಮಯದಲ್ಲೂ ಇದು ರೆಡಿ ಆಗುತ್ತೆ. ಮಾಡೋ ವಿಧಾನನ ಈಗ ನೋಡೋಣ. ಹಾಗೆ ಪಲಾವ್ ಜೊತೆಗೆ ನಾನು ಮೊಸರು ಬಜ್ಜಿ ಕೂಡ ಮಾಡಿದ್ದೀನಿ. ಅವರೆಕಾಳು ಬಿಳಿ ಪಲಾವ್ಗೆ 1 ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿ, ಬಾಸ್ಮತಿ ಅಕ್ಕಿ 2 ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಅಷ್ಟೇ ಕ್ವಾಂಟಿಟಿನಲ್ಲಿ ಅವರೆಕಾಳು, ಸ್ವಲ್ಪ ಎಳೆ ಅವರೆಕಾಳಿದ್ರೆ ಒಳ್ಳೆಯದು. 2 ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಕಾಯಿ ತುರಿ ಒಂದು ಅರ್ಧ ಬಟ್ಲು, ಒಂದು 2 ಗಂಟೆ ನೆನೆಸಿರೋ ಅಂಥ ಗೋಡಂಬಿ ಒಂದು 5 ಚೂರು, ಬೆಳ್ಳುಳ್ಳಿ 1 ಗೆಡ್ಡೆ, 1 ಇಂಚಷ್ಟು ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು, ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಅರ್ಧ ಬಟ್ಲು, ಒಂದು 3 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು, ಸ್ವಲ್ಪ ಸ್ಪೈಸಸ್ಸು, ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ. ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಕಪ್ ತೆಂಗಿನ ತುರಿನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ 5 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೆನೆಸಿಟ್ಕೊಂಡಿರೋವಂಥ ಗೋಡಂಬಿ, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಈಗ ಪಲಾವ್ ರೆಡಿ ಮಾಡ್ಕೊಳ್ಳೋಣ. ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕಿದೆ. ಸಾಸಿವೆ ಸಿಡಿತಾ ಇದೆ. ಈ ಸಂದರ್ಭದಲ್ಲಿ ನಾನು ಸ್ಪೈಸಸ್ನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ, ತೊಳೆದಿಟ್ಕೊಂಡಿರೋ ಅವರೆಕಾಳು, ಅವರೆಕಾಳು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರಿಬೇಕು. ಹಸಿ ವಾಸನೆ ಎಲ್ಲ ಹೋಗಿ ತುಂಬ ಚೆನ್ನಾಗೂ ಬೇಯುತ್ತೆ ಅವರೆಕಾಳು ಈ ಥರ ಫಾಲೋ ಮಾಡೋದ್ರಿಂದ. ಅವರೆಕಾಳು ಹಾಕಿದ್ಮೇಲೆ ಒಂದು 5 ನಿಮಿಷ ಹುರಿದಿದ್ದೀನಿ ಒಗ್ಗರಣೆಯಲ್ಲಿ. ಈಗ ರುಬ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ಒಂದು 1/4 ಲೋಟದಷ್ಟು ನೀರು ಹಾಕಿದ್ದೆ ಮಸಾಲೆ ರುಬ್ಬೋದಕ್ಕೆ. ಸೊ 1ಕ್ಕೆ 2 ಪ್ರಪೋರ್ಷನಲ್ಲಿ ಅಕ್ಕಿ ನೀರು ಹಾಕೋದ್ರಿಂದ 1/4 ಲೋಟ ಕಡಿಮೆ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ಇಲ್ಲದ್ರೆ ಸ್ವಲ್ಪ ಮೆತ್ತಗಾಗುತ್ತೆ. ಈಗ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ತಾಯಿದ್ದೀನಿ. ನೀರು 1ಕ್ಕೆ 2, 1 ಅಕ್ಕಿಗೆ 2 ನೀರು ಈ ಪ್ರಪೋರ್ಷನಲ್ಲಿ ಹಾಕಿದ್ದೀನಿ. ಮೊಸರು ಹಾಕ್ತಾಯಿದ್ದೀನಿ. ಇಲ್ಲಿ ಟೊಮ್ಯಾಟೊ ಆಗಲಿ ಯಾವುದೇ ಸೊಪ್ಪಾಗಲಿ ಇದರಲ್ಲಿ ಬಳಸ್ತಾ ಇಲ್ಲ. ಮೊಸರು ಹಾಕೋದ್ರಿಂದ ಇದಕ್ಕೊಂದು ವಿಶೇಷವಾದ ಬಣ್ಣನೂ ಬರುತ್ತೆ, ಹಾಗೆಯೇ ರುಚಿನೂ ಅಷ್ಟೇ, ಸ್ವಲ್ಪ ಹುಳಿ ಅಂಶ ಸೇರಿದಂಗೆ ಆಗುತ್ತೆ. ಉಪ್ಪು 2.5 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಕೂಗ್ಸೋಣ. ಮೂರು ವಿಸಲ್ ಕೂಗಿತ್ತು, ಕುಕ್ಕರ್ ಕೂಲಾಗಿದೆ. ಈಗ ನೋಡೋಣ ಪಲಾವ್ ಹೇಗಾಗಿದೆ ಅಂತ. ಪರ್ಫೆಕ್ಟಾಗಿದೆ. ಈಗ ಕಡೆಯದಾಗಿ ನಿಂಬೆ ರಸ ಹಿಂಡೋಣ. ಇದಕ್ಕೆ ಹುಳಿಗೆ ಟೊಮೆಟೊ ಆಗಲಿ ಯಾವುದು ಹಾಕಿರಲಿಲ್ಲ. ಈ ಪಲಾವ್ ಎಲೆನ ತೆಗೆದುಬಿಡಬೇಕು ಎಲ್ಲ ಆದಮೇಲೆ, ಯಾಕೆಂದರೆ ಇದ್ರ ಫ್ಲೇವರ್ ಎಲ್ಲ ಬಿಟ್ಕೊಂಡ್ಮೇಲೆ
ಇದ್ರದ್ದೇನು ಉಪಯೋಗ ಇಲ್ಲ, ತೆಗೆದುಹಾಕ್ಬಿಟ್ಟು ಸರ್ವ್ ಮಾಡಬೇಕು. ಈಗ ಒಂದು ಹೋಳಷ್ಟು ನಿಂಬೆ ರಸ ಹಿಂಡ್ತಾ ಇದ್ದೀನಿ. ಈಗ ಪಲಾವ್ ರೆಡಿ ಆಯಿತು, ಸರ್ವ್ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಎಲ್ಲ ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.